ನೀವು ನೋಡ್ತಾ ಇದ್ದೀರಾ ಫಸ್ಟ್ ವೇವ್ ನ್ಯೂಸ್. ನಾನು ಅನುಷಾ ಗೌಡ. ರೋಗಿಗಳನ್ನ ಉಳಿಸಬೇಕಾದ ಆಸ್ಪತ್ರೆಯೋ ಅಥವಾ ರೋಗವನ್ನ ಹಂಚುವಂತ ಅಡ್ಡಿಯೋ? ಬಡವರ ಆರೋಗ್ಯವನ್ನ ಕಾಪಾಡಬೇಕಾಗಿರುವಂತ ಸರ್ಕಾರಿ ಆಸ್ಪತ್ರೆಯೊಳಗೆ ಗುಟ್ಕಾ ತಂಬಾಕು ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಜನ ಇದನ್ನೆಲ್ಲ ನೋಡಿದ್ಮೇಲೆ ಯಾರನ್ನ ನಂಬಬೇಕು, ಯಾರ ಮೇಲೆ ನಂಬಿಕೆ ಇಡಬೇಕು? ಇದೆಲ್ಲ ಕರ್ಮಕಾಂಡ ನಡೀತಾ ಇರೋದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕು ಆಸ್ಪತ್ರೆಯಲ್ಲಿ. ಇದು ತಾಲೂಕು ಆಸ್ಪತ್ರೆ, ಹೇಳ್ಕೊಳಕ್ ಬೇರೆ. ಇದರ ದುಸ್ಥಿತಿ ನೋಡಿದ್ರ ಗುಟ್ಕಾ ತಂಬಾಕು ಎಲ್ಲವನ್ನ ಜನ ತಿಂದು ಅಲ್ಲೇ ಆಸ್ಪತ್ರೆ ಆವರಣದಲ್ಲೇ ಗೋಡೆಗಳ ಮೇಲೆ ಉಗಿತಾ ಇದ್ದಾರೆ. ಸರ್ಕಾರದವ್ರು ಏನ್ ಪೇಂಟ್ ಮಾಡಿದ್ದಾರೆ ಅದ್ ಮಾಡಿರೋ ಸಾಲದು, ನಾವು ಒಂಚೂರು ಪೇಂಟ್ ಮಾಡ್ತೀವಿ ಅಂತ ಅಲ್ಲಿ ಬಂದಂತ ಸಾರ್ವಜನಿಕರು ಗುಟ್ಕಾ ತಂಬಾಕು ಎಲ್ಲವನ್ನ ತಗೊಂಡು ಉಗಿತಾ ಇದ್ದಾರೆ. ಅಲ್ಲಿ ರೋಗಿಗಳು ಬರ್ತಾರೆ. ಏನೆಲ್ಲ ಬಂದವರೆಲ್ಲ ಏನು ಸದೃಢವಾಗಿರ್ತಾರ ರೋಗಿಗಳು? ಇಲ್ಲ, ಆಸ್ಪತ್ರೆಗೆ ಏನಕ್ಕೆ ಬರ್ತಾರೆ? ನಮ್ಗೇನೋ ಹುಷಾರಿಲ್ಲಪ್ಪ ತೋರ್ಸ್ಕೊಳ್ಳೋಣ ಅಂತ ಬರ್ತಾರೆ. ಆದ್ರೆ ಈ ರೀತಿ ಸಿಕ್ಕಾಬಟ್ಟೆ ಕಂಡಲ್ಲಿ ಈ ರೀತಿ ಗುಟ್ಕಗಳನ್ನ ತಿನ್ನೋದು, ಉಗಿಯೋದು, ಇದೆಲ್ಲ ಬೇರೆ ಕಡೆಯಿಂದ ತಂದು ತಿಂದು ಉಗಿತಾ ಇರೋದಲ್ಲ. ಈ ಏನ್ ಆಸ್ಪತ್ರೆ ಕ್ಯಾಂಟೀನ್ ಇದೆ, ಈ ಆಸ್ಪತ್ರೆ ಕ್ಯಾಂಟೀನ್ ನಲ್ಲೇ ಮಾರಾಟ ಆಗ್ತಾ ಇದೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಈ ಕ್ಯಾಂಟೀನ್ ನಲ್ಲೇ ಗುಟ್ಕಾ ಸಿಗುತ್ತೆ, ಮತ್ತೆ ತಂಬಾಕು ಸಿಗುತ್ತೆ. ಅದನ್ನ ತಿಂದು ಜನ ಅಲ್ಲೇ ಉಗಿತಾರೆ. ಇನ್ನೆಲ್ಲಿ ಉಗಿಯಕ್ಕಾಗತ್ತೆ? ಆಸ್ಪತ್ರೆ ಆವರಣದಲ್ಲಿ ಸಿಗುತ್ತೆ, ತಗೊಳ್ತಾರೆ, ಮತ್ತೆ ಆಸ್ಪತ್ರೆ ಗೋಡೆಗೆ ಉಗಿತಾರೆ. ಕ್ಯಾಂಟೀನ್ ಸುತ್ತಮುತ್ತ ಗುಟ್ಕಾ ಪ್ಯಾಕೆಟ್ಗಳು, ಚೀಟಿಗಳು ಬಿದ್ದಿರುತ್ತೆ. ಇದು ಆಸ್ಪತ್ರೆಯ ಅಥವಾ ಗುಟ್ಕಾ ಸಾಮ್ರಾಜ್ಯನ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ ಸಾರ್ವಜನಿಕರನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂದ್ರೆ, ಈಗ ಬೋರ್ಡ್ ಏನ್ ಬರುತ್ತೆ, ಗುಟ್ಕಾವನ್ನ ನಿಷೇಧಿಸಲಾಗಿದೆ, ಬಳಕೆ ಮಾಡಬಾರ್ದು ಅನ್ನುವಂತ ಫಲಕ ಹಾಕಿದ್ರೆ ಸಾಕ? ಅಧಿಕಾರಿಗಳ ಕೆಲಸ ಇಷ್ಟೇನಾ? ಇನ್ಸ್ಪೆಕ್ಷನ್ ಮಾಡಬಾರ್ದ ಬಂದು ಅಧಿಕಾರಿಗಳು ಬರೋದಿಲ್ವಾ ಅಂತ? ತಾಲೂಕು ಆಸ್ಪತ್ರೆ, ಒಂದು ತಾಲೂಕು ಆಸ್ಪತ್ರೆಗೆ ಅಧಿಕಾರಿಗಳು ಬಂದು ನೋಡ್ಲಿಲ್ಲ ಅಂದ್ರೆ ಯಾಕೆ ಅಧಿಕಾರಿಗಳು? ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿದೆ. ಗೋಡೆಗಳ ಮೇಲೆ ಗುಡ್ಕಾ ಉಗಿದಿರೋದು ಸಿಗುತ್ತೆ. ಆಸ್ಪತ್ರೆ ಆವರಣದಲ್ಲೇ ತಿಂದು ಬಿಸಾಕಿರುವಂತ ಪ್ಯಾಕೆಟ್ಗಳಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದ್ರು ಕೂಡ ಅಧಿಕಾರಿಗಳು ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನಾನೇನ್ ಪೇಂಟ್ ಮಾಡಕ್ಕಾಗತ್ತಾ ಅಂತ ಹಂಗೆ ಕಣ್ಮುಚ್ಕೊಂಡು ಹೋಗ್ಬಿಟ್ರ ಅಂತ ಸಾರ್ವಜನಿಕರು ಕೇಳ್ತಾ ಇರುವಂತ ಪ್ರಶ್ನೆ ಇದು. ಯಾಕಂದ್ರೆ ಬರುವಂತವ್ರೆ ಸಾರ್ವಜನಿಕರು, ಬಡವರು ತಾಲೂಕು ಆಸ್ಪತ್ರೆಗೆ ಬರ್ತಾರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೆಲ್ಲ ಫ್ರೀ ಆಗಿ ಸಿಗುತ್ತಪ್ಪ ಅಂತ. ಹೌದು, ಬರ್ತಾರೆ, ಬಂದವ್ರಿಗೆ ರೋಗನು ಫ್ರೀ ಆಗಿ ಸಿಕ್ಬಿಡುತ್ತೆ. ಯಾಕಂದ್ರೆ ಆ ಮಟ್ಟಿಗಿದೆ ಇಲ್ಲಿನ ಪರಿಸ್ಥಿತಿ. ನಿಯಮ ಉಲ್ಲಂಘನೆ ಮಾಡಿರೋದು ಕಾಣ್ರು ಕೂಡ ಕಾಣದಂತೆ ಅಧಿಕಾರಿಗಳು ಕಣ್ಣು ಮುಚ್ಚಿರೋದು ಯಾಕೆ? ಪ್ರತಿದಿನ ಒಂದಲ್ಲ ಎರಡಲ್ಲ ನೂರಾರು ರೋಗಿಗಳು ಬರ್ತಾರೆ, ಗರ್ಭಿಣಿಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಸಣ್ಣ ಮಕ್ಕಳು, ವಯಸ್ಸಾಗಿರೋರು ಬರ್ತಾರೆ. ಇಂಥವ್ರು ಬರುವಂತ ಜಾಗದಲ್ಲಿ ತಂಬಾಕು, ಗುಟ್ಕಾ ಇದನ್ನೆಲ್ಲ ತಿಂದ್ಬಿಡೋದು, ಒಗ್ದ್ಬಿಡೋದು. ಇನ್ನು ಆರೋಗ್ಯದ ಬಗ್ಗೆ ಜನರಿಗೆ ಪಾಠ ಹೇಳುವಂತ ನೈತಿಕತೆ ಅಧಿಕಾರಿಗಳಿಗಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಅನೈತಿಕತೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ ಅಂದ್ರೆ ಇವ್ರು ಬಂದು ಆರೋಗ್ಯದ ಬಗ್ಗೆ ಸಾರ್ವಜನಿಕರಿಗೆ ಪಾಠ ಹೇಳುವಂತ ನೈತಿಕತೆ ನಿಜವಾಗ್ಲೂ ಇದೆಯಾ? ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇದನ್ನ ನೋಡಿಲ್ವಾ? ಅಥವಾ ನೋಡಿದ್ರು ಕೂಡ ನನಗಿದು ಗೊತ್ತೇ ಇಲ್ಲ ಅಂತ ನಟಿಸ್ತಾ ಇದ್ದಾರ? ಆಸ್ಪತ್ರೆಯ ಸ್ವಚ್ಛತೆ ಕಾಪಾಡಬೇಕಾಗಿರೋರು ಜನರ ಆರೋಗ್ಯವನ್ನ ಹೇಗೆ ಕಾಪಾಡ್ತಾರೆ? ಆಸ್ಪತ್ರೆಯ ಸ್ವಚ್ಛತೆಯನ್ನೇ ಇವ್ರ ಕೈಲಿ ಕಾಪಾಡಕ್ಕಾಗ್ಲಿಲ್ಲ, ಇನ್ನು ಜನರ ಆರೋಗ್ಯವನ್ನ ಹೇಗೆ ಕಾಪಾಡ್ತಾರೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ತಕ್ಷಣ ಇದನ್ನ ಪರಿಶೀಲನೆ ಮಾಡಬೇಕು. ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು.